ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಹಲಸಿನಕಾಯಿ ಸೀಸನ್ ಅಲ್ವಾ. ಹಲಸಿನಕಾಯಿಂದ ಈ ರೀತಿ ಗುಜ್ಕನ್ನ ತೊಗೊಂಡು ಬಂದ್ಬಿಟ್ಟು ನಾವು ಅದರಿಂದ ಒಂದು ಬಿರಿಯಾನಿನ ಮಾಡ್ಬೋದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಮತ್ತು ಹಲಸಿನಕಾಯಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ. ಹಲಸಿನಕಾಯಿದು ಒಂದು ಬೆಸ್ಟ್ ಟಿಪ್ ಏನಂದರೆ, ಹಲಸಿನಕಾಯಿ ಮೇಣ ಅಲ್ವಾ, ಅದು ಕಟ್ ಮಾಡುವಾಗ ಕೈಗೆಲ್ಲ ಮೇಣ ಬಡ್ಕೊಳ್ಳುತ್ತೆ. ಸೊ ಈ ರೀತಿ ಕಟ್ ಮಾಡುವಾಗ ನೀವು ನೈಫ್ಗೆ ಮತ್ತು ಕೈಗೆ ಎಲ್ಲ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ಬಿಡಿ. ಮತ್ತು ಅದ್ರ ಚೊಟ್ ಪಾರ್ಟ್ ಏನಿರುತ್ತೆ ಅಲ್ವಾ, ಕಟ್ ಮಾಡಿದ ತಕ್ಷಣ ಈ ರೀತಿ ಅದ್ರ ಮೇಣ ಬರುವಾಗ ಚೆನ್ನಾಗಿ ಈ ರೀತಿ ಒರೆಸ್ಕೊಂಡ್ಬಿಟ್ರೆ ಅಂಟಾಗಲ್ಲ ಫ್ರೆಂಡ್ಸ್. ಕೈನೂ ಆರಾಮಾಗಿ ಆಮೇಲೆ ವಿಮ್ ಸೋಪ್ ಹಾಕ್ಬಿಟ್ಟು ತೊಳ್ಕೊಳ್ಬೋದು. ಸೊ ಈ ರೀತಿ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಇದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದರ ಮಿಡ್ಲಲ್ಲೂ ಅಷ್ಟೇ ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಅದರ ಮೂಗು ಅಂತ ನಾವು ಹೇಳ್ತೀವಿ, ನೀವೇನು ಹೇಳ್ತೀರೋ ಗೊತ್ತಿಲ್ಲ. ಸೊ ಆ ಪಾರ್ಟನ್ನು ಕೂಡ ತೆಕ್ಕೊಳ್ಬೇಕಾಗತ್ತೆ, ಯಾಕಂದರೆ ಅದು ಗಟ್ಟಿ ಇರುತ್ತೆ ಅಲ್ವಾ. ಅದ್ರ ರೀತಿ ಕಟ್ ಮಾಡಿಕೊಂಡು ಹೀಗೆಲ್ಲ ಹೋಳಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ನೀರು ಹಾಕಿ ಒಂದೆರಡು ಸಾರಿ ಚೆನ್ನಾಗಿ ತೊಳ್ಕೊಂಡ್ರೆ ಅದ್ರ ಒಗರೆಲ್ಲ ಬಿಟ್ಕೊಳ್ಳುತ್ತೆ. ಮತ್ತು ಈಗ ನೋಡಿ, ನೆಕ್ಸ್ಟ್ ನಾನು ಆಗಲೇ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಬಾಯ್ಲ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಜಸ್ಟ್ ಅದು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಈ ರೀತಿ ಕಟ್ ಮಾಡ್ಕೊಂಡಿರೋಂಥ ಹಲಸಿನಕಾಯಿ ಹೋಳನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ತಾ ಇರೋದು ಸ್ಕಿಪ್ ಆಗಿದೆ ಫ್ರೆಂಡ್ಸ್, ಸೊ ಅದಕ್ಕೋಸ್ಕರ ಇಲ್ಲಿ ತೋರಿಸಿಲ್ಲ. ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ಫುಲ್ ಬೇಯೋದೇನು ಬೇಡ, ಅದು ಅಂದರೆ ಜಸ್ಟ್ ಅದು ಮೆತ್ತಗಾದರೆ ಸಾಕು. ಏನಕ್ಕೆ ಈ ರೀತಿ ಮಾಡ್ಕೊಳ್ಬೇಕು ಅಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಮತ್ತು ಇದು ಬಿರಿಯಾನಿ ಮಾಡುವಾಗ ನಮಗೆ ಹಲಸಿನಕಾಯಿ ತುಂಬ ಬೆಳೆದಿರಬಾರ್ದು, ಈ ರೀತಿ ಚಿಕ್ಕದಾಗಿದ್ರೇನೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗಾಗಲೇ ನಾನು ಹಲಸಿನಕಾಯಿಂದ ಮಾಡುವಂಥ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಮತ್ತು ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಸೊ ಹಲಸಿನ ಹಣ್ಣನ್ನು ನಾವು ಎಷ್ಟೊಂದು ರೀತಿಯಲ್ಲಿ ಯೂಸ್ ಮಾಡ್ಬೋದು. ಹಲಸಿನ ಹಣ್ಣಿಂದ ಕೂಡ ಕೇಸರಿಬಾತು, ಹೋಳಿಗೆ, ದೋಸೆ ಇದೆಲ್ಲನೂ ತೋರಿಸ್ಕೊಟ್ಟಿದ್ದೀನಿ. ನಾನು ಫುಲ್ ಹಲಸಿನಕಾಯಿ ವಿಡಿಯೋಗಳನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಆಮೇಲೆ ನೋಡಿ, ಹಲಸಿನಕಾಯಿ ಬೇಯಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಟು ಒಂದು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 1 ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಎಲ್ಲ ಸ್ಪೈಸಸನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಲಾವ್ ಎಲೆ, ಏಲಕ್ಕಿ, ಮತ್ತು ಪೆಪ್ಪರು, ಮತ್ತು ಸ್ಟಾರ್ ಅನೈಸ್, ಚಕ್ರಮೊಗ್ಗು ಅಂತ ಹೇಳ್ತೀವಿ ಅದು, ಮತ್ತು ಚಕ್ಕೆ, ಲವಂಗ, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಒಂದು ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನಷ್ಟೇ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಇವತ್ತು ನಾನು ತೋರಿಸ್ಕೊಡ್ತಾ ಈ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೆಟೊ ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸಾರಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಮತ್ತು ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕು ಹಲಸಿನಕಾಯಿದು ಅಂತಾದರೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ. ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ 1 ಚಮಚ ಆಗುವಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು 1-2 ಚಮಚ ಆಗುವಷ್ಟು ಬಿರಿಯಾನಿ ಮಸಾಲಾನ ಹಾಕ್ಕೊಂಡಿದ್ದೀನಿ. ಮತ್ತು 2 ಚಮಚ ಆಗುವಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಅಷ್ಟೇ ಇದ್ರ ಜೊತೆಗೇನೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರೋ ಅಂತಹ ಹಲಸಿನಕಾಯಿ ಹೋಳಿದೆ ಅಲ್ವಾ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರೆಲ್ಲ ಇಳಿಸ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಏನಾದರೂ ಇದ್ದರೆ ಪರವಾಗಿಲ್ಲ, ಯಾಕಂದರೆ ಅದು ಬಾಯ್ಲ್ ಆಗಿರೋ ನೀರನ್ನು ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಒಗರಾಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀರೆಲ್ಲ ಇಳಿಸ್ಬಿಟ್ಟು ಇದಕ್ಕೇನೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 2 ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಗೆ 1 ಚಮಚ ಅರಿಶಿನ ಹಾಕ್ಕೊಂಡಿದ್ದೀನಿ. ನಾನು ಹೋಳನ್ನು ಬೇಯಿಸುವಾಗ ಕೂಡ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೆ ಅಲ್ವಾ. ಸೊ ಇವಾಗ ಕೂಡ ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1 ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ತುಂಬ ಹುಳಿನೂ ಇರೋದು ಬೇಡ, ತುಂಬ ಸಪ್ಪೆನೂ ಬೇಡ. ನಾನು ಆ್ಯಕ್ಚುಲಿ ನಿನ್ನೆ ಮೊಸರನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಹೋಳು ಅದೆಲ್ಲ ಅಬ್ಸಾರ್ಬ್ ಆಗುತ್ತೆ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ
ಬಾಸ್ಮತಿ ಅಕ್ಕಿನ ತಗೊಂಡಿದ್ದೀನಿ. ನಾನೀಗ ತೋರಿಸ್ತಾ ಇರುವಂತ ಈ ಲೋಟದಲ್ಲಿ 2 ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿನ ತಗೊಂಡಿದ್ದೀನಿ. 4 ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಬಾಸ್ಮತಿ ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕಿ ಅದಕ್ಕೆ ಒಂದು 15 ನಿಮಿಷ ಇಟ್ಕೊಳ್ಳಿ, ಓಕೆನಾ. ಆವಾಗ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಬಾಸ್ಮತಿ ಅಕ್ಕಿ ಏನು ಫ್ರೈ ಮಾಡ್ಬೇಕಂತಿಲ್ಲ, ಈ ರೀತಿ ನೆನ್ಸಿಟ್ಕೊಂಡ್ರೆ ಸಾಕಾಗತ್ತೆ. ಆ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆಗೆ ಹೋಳು ಕೂಡ ಇದರಲ್ಲಿ ಚೆನ್ನಾಗಿ ಒಂದ್ಸರಿ ಬಾಯ್ಲ್ ಆಗಿದೆ ಅಲ್ವಾ. ಇವಾಗ ಈ ಅಕ್ಕಿ ಮತ್ತೆ ಈ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು, ಹಳ್ಳಿ ವಿಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಆಮೇಲೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ತುಪ್ಪ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಒಂದ್ಸರಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು ಫ್ರೆಂಡ್ಸ್, ಆವಾಗ ಇದನ್ನ ಕುಕ್ಕರ್ ಮುಚ್ಚಳ ಹಾಕ್ಬೇಕಾಗತ್ತೆ. ನಾನು ಯಾಕೆ ಮೊದಲೇನೆ ಹಲಸಿನಕಾಯಿನ ಬೇಯಿಸ್ಕೊಂಡಿದ್ದೀನಿ ಅಂತ ಇವಾಗ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಬಾಸ್ಮತಿ ಅಕ್ಕಿನ ಒಂದೇ ಒಂದು ವಿಸಲ್ ಅನ್ನ ಹಾಕ್ಸ್ಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಬಿರಿಯಾನಿ ಮಾಡುವಾಗ ಒಂದೇ ವಿಸಲ್ಗೆ ಇದು ಹಲಸಿನಕಾಯಿ ಬೇಯಲ್ಲ ಅಲ್ವಾ, ಅದಕ್ಕೋಸ್ಕರ ಒಂದ್ಸಾರಿ ನಾವು ಅದನ್ನ ಹಾಫ್ ಬಾಯ್ಲ್ ಮಾಡ್ಕೊಂಡ್ರೆ ಆಮೇಲೆ ಇದನ್ನ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿರುವಂತಹ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ, ಕುಕ್ಕರ್ ವಿಸಲ್ ಎಲ್ಲ ಬಂದ್ಬಿಟ್ಟು ಅದು ಫುಲ್ ತಣ್ಣಗಾದ್ಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ, ವಾವ್, ಇದ್ರ ಅರೋಮಾ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬಾನೇ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಕೂಡ. ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಮೇಲ್ಗಡೆಯಿಂದ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನೀವು ಲಂಚ್ ಬಾಕ್ಸ್ಗೆ ತಗೊಂಡೋಗ್ಬೋದು ಅಥವಾ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗ ನೀವು ಇದನ್ನ ಮಾಡ್ಬೋದು. ಯಾಕೆಂದ್ರೆ ಹಲಸಿನಕಾಯಿ ನಮಗೆ ಎಲ್ಲ ಟೈಮ್ನಲ್ಲೂ ಸಿಗೋದಿಲ್ಲ ಅಲ್ವಾ. ಸೊ ಇಂಥ ಟೈಮ್ನಲ್ಲೇ ನಾವು ಇದನ್ನ ಯೂಸ್ ಮಾಡ್ಕೊಳ್ಬೋದು. ನೋಡೋದಕ್ಕೂ ತುಂಬಾನೇ ಕಲರ್ಫುಲ್ ಆಗಿರುತ್ತೆ. ಹಾಗೆ ಇದನ್ನ ನೋಡಿ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸೌತೆಕಾಯಿ ಅಥವಾ ಓನಿಯನ್ ರಾಯ್ತಾ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಮತ್ತೆ ಹಲಸಿನಕಾಯಿ ಬಿರಿಯಾನಿ ಹೇಗ್ ಬಂದಿತ್ತು ಹೇಳೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ಬಿರಿಯಾನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.